ಸೊ ಹಲೋ ಸ್ನೇಹಿತರೆ, ಇದು ನಮ್ಮೂರು ಫಾರ್ ಯು ಯೂಟ್ಯೂಬ್ ಚಾನಲ್. ಸೊ ಇವತ್ತು ಎಲ್ಲಿದ್ದೀವಿ ಅಂದರೆ ನಮ್ಮ ಕಾಲೇಜಿನಲ್ಲಿ ಇವತ್ತು GIS ಸ್ಪೋರ್ಟ್ಸ್ ಡೇ ಅಂತ ಮಾಡಿದ್ದಾರೆ. ಸೊ ಅದರಿಂದ ಇವತ್ತು ಸ್ಪೋರ್ಟ್ಸ್ ಕ್ರಿಕೆಟ್ನ ಆಡ್ತಾ ಇದ್ದೀವಿ. ಯೂಟ್ಯೂಬ್ ಬ್ರೋ ಏನೋ ಹೇಳಂಗಿದ್ರೆ ಹೇಳು. ಚೆನ್ನಾಗಿ ಆಡ್ತೀಯ ಬ್ರೋ, ಆದರೂ ಸೂಪರ್ ಪ್ಲೇಯರ್. ಗೊತ್ತಾಯ್ತು ಹೇಳ. ಆಮೇಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಶಾ ಮತ್ತೆ ಹೇಳ್ದ ನೀನು ಏನಂದ್ರೆ ಜಿಎಸ್ ಫ್ಯಾಮಿಲಿಯಿಂದ ಕ್ರಿಕೆಟ್ ಆಡ್ತಿದ್ದಾರೆ ಸೀನಿಯರ್ಸ್ ಜೂನಿಯರ್ಸ್ಗೆ. ಅದರಲ್ಲಿ ಸೂರ್ಯ ಹೆವಿ ಪ್ಲೇಯರು. 2 ತಂಡ ಫೈನಲ್ಗೆ ಹೋಗಿದೆ. ರಾಕರ್ಸ್ ಮತ್ತು ಆ ತಂಡ ಯಾವುದು ಅದ್ಯಾವ್ದೋ ನಾಸಾ ತಂಡ ಮತ್ತೆ ರಾಕರ್ಸ್ ಸೆಮಿಫೈನಲ್ ಆಡ್ತಿದೆ. ನೆಕ್ಸ್ಟ್ 2 ತಂಡದ ಮೇಲೆ ಏನ್ ಅನಿಸ್ತಾ ಇದೆ ಏನಿಸ್ತದೆ ಅಂದ್ರೆ ಒಂದು ಖುಷಿ ಜೋಶ್ ಐತೆ. ಫೈನಲ್ ಹೋಗಿದೀವಲ್ಲ ನಾವು. ಫೈನಲ್ ಹೋಗಿರೋದಕ್ಕೆ ಏನ್ ಅನಿಸ್ತಾ ಇದೆ? ಏನು ಅಂದ್ರೆ ನಮ್ಮ ಶ್ರಮ ಕುತೂಹಲ, ಆಡ್ತೀವಿ ಫೈನಲ್ ಅಲ್ಲಿ ಗೆಲ್ತೀವಿ ಅಂತ ಒಂದು ಕುತೂಹಲ ಇದೆ. ನೋಡೋಣ ಇನ್ನೂ ಸಮಯ ಗೆದ್ದೇ ಗೆಲ್ತೀವಿ. ನಿಮ್ಮ ಆಶೀರ್ವಾದದೊಂದಿಗೆ ನಮ್ಮ ಟೀಮ್ಗೆ ಸ್ವಲ್ಪ ಸಪೋರ್ಟ್ ಬಂತು ಅಷ್ಟೇ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಸೂಪರ್ ಬ್ರೋ. ಗಿರಿ ಒಂದು ಆಯ್ ಮಾಡಿಲ್ಲ. ಅಲ್ಲ ಟ್ಯಾಂಕ್ ಇಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹೆಂಗಿದ್ರಿ ಇವರಿಗೆ ಹೇಳೋದು ಬಿಡು. ಯಾರು ಗಿರಿ ಅವರ? ನಮ್ಗೆ ಇವ್ರ ಮೇಲೆ ಬೀಳ್ತದ ಹೊಡಿ ಮಾಮ. ಮನೋ ಬ್ಯಾಟ್ ಹೆಂಗ್ ಹಿಡಿಯೋದು ಅವ್ರಿಗೆ ಏನಾದ್ರು ಹೇಳ. ಅವ್ರಿಗೆ ಇವ ಮಹಾ ಕಲಾವಿದ ಇವನು. ನೋಡಿ ಮಹಾನ್ ಕಲಾ. ಬೈರನ್ನ ಓಡಿಸಿದ್ರೆ ಬೈರನ್ನ ಓಡಕ್ಕೂ ಹಾಕಿಲ್ಲ. ಇದಕ್ಕೆ ಬ್ಯಾಟಿಂಗ್ ಕೊಟ್ರೆ ಬ್ಯಾಟಿಂಗ್ ಮಾಡೋದಿಲ್ಲ. ಇವನ್ಗೆ ಎಂತ ಕಲೆ ಇದೆ ಅಂದ್ರೆ ಈ ಅದ್ಭುತವಾದ ಕಲೆ ಇವನ್ಗೆ. ಇಲ್ಲಿ ಏನ್ ಆಡ್ತೀಯ ನಿಲ್ಲ ಲಫರ್? ಏನ್ ಆಡ್ತೀಯ ನೀನು? ಅತ್ಯುತ್ತಮ ಆಟಗಾರ ಮನೋಜ್. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋಗೋಗ್ತಾ ಇದ್ದೇನೆ. ಮನೋಜ್ ಅವರ ನಾಮಿನೇಟ್ ಮಾಡಿ. ವೆಸ್ಟ್ ನೀನು ಯೂಟ್ಯೂಬ್ ಅಪ್ಲೋಡ್ ಲೈವ್ ಹೋಗ್ತಾರದು. ಮನೋಜ ಸಬ್ಸ್ಕ್ರೈಬ್ ಮಾಡಿಲ್ಲ? ಮಾಡು ಸಬ್ಸ್ಕ್ರೈಬ್. ಹೌದಾ? ಹಾಕ್ಬೇಕು. ಚಂದನ ಸಬರ್ ಕವರ್ ಮಾಡು. ಸಬ್ ಕವರ್ ಮಾಡು. ಸೊ ಸ್ನೇಹಿತರೆ, ಇವತ್ತು ಫುಲ್ ಸುಸ್ತಾಗಿದ್ದೀನಿ. ಒಂದು ಕ್ಯಾಚ್ ಹಿಡಿದಿದ್ದಾರೆ. ಒಂದು ಮ್ಯಾಚ್ ಗೆಲ್ಸಕ್ಕೆ ತುಂಬಾ ಪಾತ್ರರಾಗಿದ್ದಾರೆ ಸೂರ್ಯ ಅವರು. ತುಂಬಾ ಸಾಹಸ ಮಾಡಿದ್ದಾರೆ. ಏನು ಅಂತಂದ್ರೆ ಸೂರ್ಯ ಅವರಿಂದ ನಮ್ಗೆ 100ಗೆ ಒಂದು 95% ಯೂಸ್ ಐತೆ. ಅವ್ರು ನಮ್ಮ ಫೈನಲ್ಗೆ ಅಗತ್ಯವಿದೆ. ಹಾಗಾಗಿ ಮ್ಯಾಚ್ಗೆ ಒಂದು ಜೋಶ್ ತರಲು ಸೂರ್ಯ ಅವ್ರು ಬೇಕು ಗಾಯ್ಸ್. ಹಾಗಾಗಿ ಸೂರ್ಯ ಅವರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ದೀವಿ. ಸಬ್ಸ್ಕ್ರೈಬ್ ಮಾಡಿ. ಇವಾಗ ಮ್ಯಾಚ್ ನೋಡೋಣ. ಈಗ ಏನಾಗುತ್ತೆ ಅಂತ ಮ್ಯಾಚ್ ನೋಡೋಣ. ಮನೋ, ನಿನ್ನ ಒಳ್ಳೆ ಆಟಗಾರ ಅನ್ಕೊಂಡು. ಈ ಮನೋಜನಲ್ಲ ಗಾಯ್ಸ್, ನೋಡಿದ್ರೆ ಒಳ್ಳೆ ಪ್ಲೇಯರ್. ನೀನ್ ಆಟಗಾರ. ಇಂಡೋರ್ ಗೇಮ್ಸ್ ಓನ್ಲಿ. ನೀನ್ ಆಟಗಾರ ಅಲ್ಲ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಯಾರು ಅಂತ ಪ್ಲೇಯರ್ ಅಲ್ಲ ಮಚ್ಚ. ಇಲ್ಲಿ ಎಲ್ಲ ಸ್ಟಾರ್ಟಿಂಗ್ ಇಂದಾನೆ ಬರೋದು ಮಚ್ಚ. 0 ಇಂದ ಅಲ್ವಾ? 0 ಇಂದ ಇರೋ ಆಗೋದು. ಯಾರ ಒಂದ್ಲುವೆ ಇಲ್ಲಿ ಐ ಪ್ಲೇಯರ್ ಎಲ್ಲ 0 ಇಂದ ಹೀರೋ ಆಗೋದು. ಇವನ್ ಎಷ್ಟೆಲ್ಲ ಕೇಳಿ ಇಲ್ಲಿ ಆಡ್ತಾರ ಮತ್ತೆ. ಎಲ್ಲಿ ಡಿಗ್ರಿ ಕಾಲೇಜಲ್ಲಿ ಬರ್ತಿದ್ದವನು ಆಡಕ್ಕೆ ಬರ್ತಾನೆ ಇತ್ತಿಲ್ಲ ಮಗ. ನೋಡಿ ಕಾಲೇಜು ಬರೀ ಹುಡುಗಿರ್ ಜೊತೆ ಫಂಕ್ಷನ್ ಮಾಡಿಸ್ತಿದ್ದಂತೆ. ಕಣ ಫಂಕ್ಷನ್ ಆರ್ಗನೈಸರ್ ಮ್ಯಾನೇಜ್ಮೆಂಟ್ ಅವನು P1.
ಇಲ್ಲ ಇಲ್ಲ ಮಚ್ಚ ಆ ಥರ ಅಲ್ಲ. ಮನು ಒಂಥರ ಡಿಗ್ರಿ ಬ್ಯಾಟ್ ನೋಡಿಲ್ಲ ನಾನು. ಮನು ನಾನು ನೋಡಿರಂಗೆ ಒಂಥರ ದೇವ್ರಂತ ಮನ್ಸ. ಅದು ನಾಯಿ ಅಂತ ಬಂದಿದೆ. ಮ್ಯಾಮ್ ನೋಡಿ ಮ್ಯಾಮ್ ಅಷ್ಟು ತೋರಿಸ್ದಾ? ಸ್ನೇಹಿತರೆ, ಆಟ ಈಗ ಚೆನ್ನಾಗಿದೆ. ಈಗ ಆ್ಯಕ್ಚುಲಿ ನಿಜವಾದ ಆಟ ಇವಾಗ ಸ್ಟಾರ್ಟ್ ಆಗುತ್ತೆ. ಈಗ ನಿಜವಾದ ಆಟ ಇವಾಗ ಸ್ಟಾರ್ಟ್. ಸೊ ಫೈನಲ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ಟೈಮಲ್ಲಿ ಬರುತ್ತೆ. ಗಿರಿ ವಾಡಿ ಗಿರಿ ಗಿರಿ ಆ ಬ್ಯಾಟ್ ಇಸ್ಕೋ, ಅದು ಇಸ್ಕೊಳು. ಕಮಾನ್ ಗೆರೆ. ಯಾರಿಗೆ ಎಣ್ಣೆ ಹೊಡಿಯಕ್ಕೆ ಡಮ್ಮ ಐತ್ ಕಣ ಅವನಿಗೆ. ಎಣ್ಣೆ ಹೊಡಿತಾನೆ ಬೇಕಾರೆ. ಗಿರೆ ಕಮಾನ್ ಗಿರೆ. ಇದಾಳೆ ಕಮೆಂಟ್ರಿ ಕೂಡ ಇಲ್ಲಿ. ಈ ಒಂದು ಅದ್ಭುತವಾದ ಕ್ಷಣವನ್ನು ನಾವು ಎಂಜಾಯ್ ಮಾಡಲು ಇದೊಂದು ದಿನ ಅವಕಾಶ. ಈಗ ಫೈನಲ್ ಹೋಗಿದೀವಿ, ಏನ್ ಅನ್ಸ್ತೈತೆ ಅದನ್ನ ಹೇಳು ಫಸ್ಟ್. ಈಗ ಫೈನಲ್ ಹೋಗಿದೀವಿ ಅಂದ್ರೆ ಏನ್ ಅನ್ಸದೆ ಅಂದ್ರೆ ನಮ್ಮ ಸೂರ್ಯ ಅವರ ಶ್ರಮ, ಒಂದು ಅವ್ರು ಇದ್ರ ಕ್ಯಾಚು, ನಾನ್ ನಾಡಿದ್ದು ಅಂತ ಒಂದು 6 ಒಂದು ಓವರು ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಲ್ಲಂತೂ ನಮ್ಮ ಟೀಮಿನ ಧರ್ಮ ಅಂತ ಇದ್ದಾರೆ. ಅವರು ಇಲ್ಲಿ ಅವರು ಸೂಪರ್ ಅವರೇ ಧರ್ಮ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಟ್ಯಾಂಕ್ ಯು ಬಲ ಬಲೆ ಧರ್ಮ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಟೀಮಿಗೆ ಆಮೇಲೆ ಸೀನಿಯರ್ಸ್ ಇದ್ರು ಇಬ್ಬರು, ಅವ್ರ ಸಹಕಾರದೊಂದಿಗೆ ನಾವು ಫೈನಲ್ ಹೋಗಿದ್ದೀವಿ ಗಾಯ್ಸ್. ಅಮೀನ್ ಅವರು ಸೋತಿದ್ದಾರೆ ಅಂದ್ರೆ ತುಂಬಾ ನೊಂದ ಜೀವ ಆಗೋಗಿದೆ. ಅಂದ್ರೆ ಅವ್ರ ಟೀಮಲ್ಲಿ ಸ್ವಲ್ಪ ಸಪೋರ್ಟ್ ಕಮ್ಮಿ ಇತ್ತು. ಇವನು ಎತ್ತ ಅಂದ್ರೆ ಅವ್ರು ಕೊತ್ತ ಅಂತಂದ್ರೆ ಅಂದ್ರೆ ಒಬ್ಬ ಈಶ್ವರದೇ ಹೆವಿ ಪ್ಲೇಯರ್ ಗಾಯ್ಸ್. ವಿಶ್ವ ಡನ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವನೇ ಗಾಯ್ಸ್ ಓವರ್ ಪ್ಲೇಯರ್ ಗಾಯ್ಸ್. ಅವನು ಅವನಿಂದಾಗಿ ನಮ್ಮ ಅಮೀನ್ ಅವ್ರ ತಂಡ ಸ್ವಲ್ಪ ಮೋಡ ಕವಿದ ವಾತಾವರಣ. ಏನು ಲೆಕ್ಕ ಹಾಕ್ಬಿಡು ಎಷ್ಟೈತೆ ಅಂತ. ಮಿನಿಮಮ್ ಹೇಳ ಪ್ರೈಸ್ ಏನ ಪ್ರೈಸ್ ಹೇಳ್ತಾರ. ಪ್ರೈಸ್ ಬಗ್ಗೆ ಎಲ್ಲ ಮಾತಾಡ. ಅಂದಾಜು ಹೇಳು, ಪ್ರಿಡಿಕ್ಷನ್ ಮಾಡ. ಲೈಟ್ ಪೂರ್ತಿ ಕೆಳಗಡೆಯಿಂದ ಮೇಲ್ಗಡೆ ಕಂಬ ಊಟ ಇಲ್ಲೇ ಫುಲ್ ಕಂಬ ಮತ್ತೆ ಅದು ಸೇರಿಸಿ ಒಂದು ಲೈಟ್ ಒಂದು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. 10 ಲಕ್ಷ ಆಗ ಬಿದ್ದಿರ್ತದೆ ಅಲ್ಲ, 10 lakhs. ಕುತೂಹಲದಿಂದ ಕಾಯ್ತಾ ಇದ್ದೀನಿ ನೀನ್ ಏನಾದ್ರು ಮಾಡ್ತೀಯಾ ಅಂತ. ಒಂದು 6 ಹೊಡಿಬೇಕು. ಗಿರಿ ಹೊಡೆದ್ರೆ ಇವತ್ತು ಪಕ್ಕ ನನ್ನ ಕಡೆಯಿಂದ ಕಣ. ನಂದು ಮತ್ತೆ ಮುತ್ತದು ಪಕ್ಕ ಬರೀ ಡೌಗಳು ನಿಂದು. ಒಂದು 4ಗೆ ಒಂದು ಡಾಟಾ ಅಂತ ಸೂಪರ್. ಏನು ಬ್ರೋ ಈಗ ಆಡಿಸ್ಕೋಬಹುದು. ತೆಗ್ದು ಆ ಕಡೆ ಬಿಟ್ಬಿಡ, ತೆಗೆದು ಹೆಂಗೋ ಕನೆಕ್ಟ್ ಮಾಡ್ಬಿಡ. ಅವ್ರಿಗೆ ಹೇಳ್ತಾರೆ ಬಿಡು. ಯಾರ ಅವ್ರ ಮನೆ ನಮಗೆ ಹೋಯ್ತು ಅನ್ಕೊಂಡು ಬಿಡಲಿಲ್ಲ.
ಸೊ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ ನೆಕ್ಸ್ಟ್ ಬಿಂದು ದುಂಡೆಪ್ಪ ಮ್ಯಾಚಲ್ಲಿ ದಿಂಡು ದುಂಡೆಪ್ಪ ಮತ್ತೊಂದಾಗಿ ತೋರ್ಸು ABCD ಗೊತ್ತಿಲ್ಲ 1 2 3 ಯಾವುದು ಮಾಡ್ತಾ ಇದ್ದೀನಲ್ಲ ಈ ಸಲ ಕಪ್ ನಮ್ದೆ ಎಲ್ಲ ಡಿಪಾರ್ಟ್ಮೆಂಟ್ ನೆಕ್ಸ್ಟ್ ಸತಿ ನಮ್ದೆ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಮ್ಯಾಚ್ ಮುಗೀತು, ವಿನ್ ಆಯ್ತು, ಎಲ್ಲ ಆಯ್ತು. ಸೊ ಈಗ ಊಟ ಇದೇ ತರ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ನೆಕ್ಸ್ಟ್ ಅವನಲ್ಲಿ ಅವನು ಹೋದವನು ಮನ ಚೆನ್ನಾಗಿ ಹೊಡ್ತಾನ ಕಣ